ಅಲ್ಲಿ ಕಾಣ್ತಿದೆಯಲ್ಲ ಅದು ಪೆಣಂಬೂರ್ ಬೀಚ್. ವಸತಿ ಏನಕ್ಕೆ ಬಂದಿದೆ ಅಂದ್ರೆ ಕುಮಾರ ಪರ್ವತ ಟ್ರೆಕ್ಕಿಂಗ್ ಬಂದಿದೆ. ಆ ಸೀರೀಸ್ ಯಾರು ನೋಡಿಲ್ಲ ನೋಡಿ, ಐ ಕಾರ್ಡಲ್ಲಿ ಕೊಡ್ತೀನಿ, ತುಂಬಾ ಚೆನ್ನಾಗಿದೆ. ಅಲ್ಲೆಲ್ಲ ಹೋಗ್ಬೋದಿತ್ತು, ಈಗ ಸದ್ಯಕ್ಕೆ ಇನ್ಫಾರ್ಮ್ ಇದಿಲ್ಲ ಅನ್ಸುತ್ತೆ. ಇರೋದೇ ನೋಡಕ್ಕಲ್ವಾ, ಇನ್ನೇನು. ಟ್ರೈನಲ್ಲಿ ಕೊನೆಗೂ ಒಂದು ಕಡಲ ತೀರ ನೋಡೋಣ ಅಂತ ಬಂದಿದ್ದೀವಿ. ಮಂಗಳೂರಲ್ಲಿ ತುಂಬಾ ಬೀಚ್ ಇದೆ. ತಣ್ಣೀರ್ ಬಾವಿ ಬೀಚ್ ಅಂತ ಇದೆ, ಮತ್ತೆ ಪೆಣಂಬೂರ್ ಬೀಚ್ ಇದೆ. ಸದ್ಯಕ್ಕೆ ನಾವಿರೋದು ತಣ್ಣೀರ್ ಬಾವಿ ಬೀಚಲ್ಲಿ. ನೋಡಿ ತೋರಿಸ್ತೀನಿ. ಇಲ್ಲಿ ಏನು ಅಷ್ಟೊಂದು ಜನಗಳು ಇರಲ್ಲ, ಪ್ಲಸ್ ಯಾವುದೇ ಬೋಟ್ ಡಿಸ್ಟರ್ಬೆನ್ಸ್ ಇರಲ್ಲ, ಚೆನ್ನಾಗಿದೆ. ಒಂಟೆ ಬೇರೆ ತೋರಿಸ್ತೀನಿ, ಕ್ಯಾಮ್ರಾ ಫಿಕ್ಸ್ ಮಾಡಿ. ಹೆವಿ ಬಿಸಿಲು ಇಲ್ಲಿ ನೋಡಿ, ಇದೆ ಬೀಚು. ಒಂಟೆ ರೈಡ್ ಬೇರೆ ಇದೆ. ಅಷ್ಟೇ, ಜನಗಳೇನಿಲ್ಲ ಜಾಸ್ತಿ. ಬೋಟ್ ನೋಡಿ ದೂರದಲ್ಲಿ ಒಂದೊಂದಿದೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿಂದಾನೇ ಪೆಣಂಬೂರ್ ಬೀಚ್ ಹತ್ರ ಹೌದು, ಬಟ್ ನಾವು ಅಲ್ಲಿಗೆ ಹೋಗಿಲ್ಲ. ಅದೊಂದು ಕಾಣ್ತಾ ಇಲ್ಲ, ಫುಲ್ಲು ಇದಾಗಿದೆ. ಬಿಸಿಲಲ್ವ ತುಂಬ, ಅಷ್ಟೊಂದು ಕಾಣಲ್ಲ, ವಿಸಿಬಿಲಿಟಿ ಕಮ್ಮಿ. ಎಲ್ಲಿವರೆಗಾದ್ರೂ ಇದೆ ಕಡಲ ತೀರ ನೋಡ್ಬೋದು ನೀವು. ಒಂದು ಆಮೇಲೆ ಆದರೆ ಒಂದು ಇದಾಕೊಂಡು ಟೈಮ್ ಲಾಪ್ಸ್ ಆಗೋದು. ತುಂಬ ದಿನಗಳ ನಂತರ ಬೀಚಿಗೆ ಮತ್ತೆ ಬಂದಿದ್ದೀವಿ. ಭಾಳ ದಿವಸಗಳಾಯಿತು, ಒಂದು 4 ವರ್ಷ ಆಯ್ತು ಇದೇ ಬೀಚಿಗೆ ಬಂದು. ಲಾಸ್ಟ್ ಹೋಗಿದ್ದು ಮತ್ತೆ ಎಲ್ಲೂ ಇರಲಿಲ್ಲ. ಈಗ ಬಂದು ಆರಾಮಾಗಿದೆ, ಖುಷಿ ಆಗುತ್ತೆ. ಕಡಲ ತೀರದಲ್ಲಿ ಎಂಜಾಯ್ ಮಾಡೋಕೆ ಹಳೆ ಅಪ್ಪಳಿಸ್ತಾ ಇದೆ. ಮೊದಲೆಲ್ಲ ಅಲ್ಲೆಲ್ಲ ಆ ಕಡೆ ಹೋಗ್ಬೋದಿತ್ತು, ಬಟ್ ಈಗ ಇಲ್ಲಿಗೆ ಫ್ಲಾಗ್ ಹಾಕಿದ್ದಾರೆ. ಅಲ್ಲಿಂದ ಆಳ ಜಾಸ್ತಿ ಇದೆ ಅನ್ಸುತ್ತೆ, ಅದಕ್ಕೋಸ್ಕರ ಅಲ್ಲೇ ಜಾಸ್ತಿ ಇದೆ. ಹೆವಿ ಬಿಸಿಲು ಮಾತ್ರ, ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ನೋಡಿ ಆರಾಮಾಗಿ ಬೋಟಿಂದ ಕೂತಿದ್ದೀನಿ. ಹೆವಿ ಅಲೆ ಹೊಡಿತಾ ಇದೆ. ನಾವೇನು ಬೀಚಿಗೆ ಬಂದರೆ ಇಳಿಬೇಕು ಅಂತ ಏನಿಲ್ಲ, ಏನು ಅಷ್ಟೊಂದು ಇಳಿಲೇಬೇಕು ಅಂತ ಅನ್ಸಲ್ಲ. ಯಾಕಂದರೆ ಅದಕ್ಕಾದ ಅನುಕೂಲಗಳಿರಬೇಕು. ನಾವು ಮತ್ತೆ ಟ್ರಾವೆಲಿಂಗ್ ಮಾಡ್ಬೇಕು, ಇಲ್ಲೇ ಒಂದು 2 ದಿವಸ ಸ್ಟೇ ಆಗಂಗಿದ್ರೆ ಆರಾಮಾಗಿ ನಾವು ಇರ್ಬೋದು. ನೋಡೆಲ್ಲ ಫಿಶಿಂಗ್ ಹೋಗ್ತಾ ಇರಲ್ಲ ಬೋಟು. ನಾವೀಗ ಹೊಟ್ಟಿರೋದು ತಣ್ಣೀರ್ ಬಾವಿ ಬೀಚಲ್ಲಿ. ಇಲ್ಲಿ ಆ ಕಡೆ ತೋರಿಸ್ತೀನಿ, ಆ ಕಡೆ ನಿಮಗೆ. ಇಲ್ಲಿ ಪೆಣಂಬೂರ್ ಬೀಚ್ ಪಕ್ಕದಲ್ಲಿದೆ, ಮತ್ತು ಅಲ್ಲೇ ಅದು ಆ ಕಡೆ ಒಂದು ಬೀಚ್ ಇದೆ. ಬಟ್ ಒಂದೇ ಬೀಚು, ಡಿಫ್ರೆನ್ಸು ಸ್ಟೇಜ್ ಥರ ಅಷ್ಟೇ, ಇನ್ನೇನಿಲ್ಲ. ನೋಡ್ತಾ ಇರ್ಬೋದು ನೀವು, ಅಲ್ಲೊಂದು ಬೋಟ್ ಬರ್ತಾ ಇದೆ. ಇಷ್ಟವರೆಗೂ ನಾಯಿ ಆಟಾಡ್ತಿತ್ತು, ಹೋಯ್ತು. ಈಗ ಅಲ್ಲೊಂದು ಬೋಟ್, ಮತ್ತೆ ಈ ಕಡೆ ತೋರಿಸ್ತೀನಿ ನೋಡಿ, ಇಲ್ಲಿ ಲಾಂಗ್ ದೂರದಲ್ಲಿ ಇಲ್ಲೊಂದು ಬೋಟ್ ಬರೀ. ಇವೆಲ್ಲ ಆಯಿಲ್ ಇದು ಮಾಡೋದು, ಆಯಿಲ್ ಸಾಕಾಣಿಕೆ ಅಷ್ಟೇ, ಇನ್ನೇನಿಲ್ಲ. ಆಲ್ಮೋಸ್ಟ್ ಚೇಂಜು, ಇನ್ನೇನಿಲ್ಲ. ಅಲೆ ಹೊಡಿತಾ ಇರತ್ತೆ. ಇಲ್ಲಿವರೆಗೂ ಅಲೆ ಬಂದು ಹೊಡೆದು ಸ್ಲಿಪ್ಪರ್ ಹೊಂಟೋಯ್ತು. ಈಗ ನಿಮಗೆ ತೋರಿಸ್ತೀನಿ. ಅಲ್ಲಿ ಕಾಣ್ತಿದೆಯಲ್ಲ ಅದು ಪೆಣಂಬೂರ್ ಬೀಚು. ಇಲ್ಲಿ ಅದು ಮರಗಳು ಕಾಣ್ತಿದ್ದಲ್ಲ, ಅಲ್ಲೂ ಇದ್ದಾರೆ. ಬಟ್ ಅಲ್ಲಿ ಹೋಗೋಕ್ಕಾಗಲ್ಲ, ಟೈಮ್ ಆಗುತ್ತೆ. ನೋಡಿ ಇಲ್ಲೇ ಬೋಟ್ಗಳು ಚೆನ್ನಾಗಿ ನಿಲ್ಸ್ಕೊಂಡಿದ್ದಾರೆ. ಅಲೆ ಸೌಂಡಿಗೆ ನಿಮ್ಗೆ ಎಷ್ಟು ಕೇಳ್ತಾ ಇದೆ ಅಂತ ಗೊತ್ತಿಲ್ಲ. ಫ್ರೆಂಡ್ ತೋರಿಸ್ತೀನಿ, ಇಲ್ಲಿ ನಿಯರಾಗಿ ಕೂತಿದ್ದೀನಿ ನಾನು. ನೋಡಿ ಇಲ್ಲೇ ಕೂತಿದ್ದೀನಿ, ಇಲ್ಲಿವರೆಗೂ ಅಲೆ ಬರುತ್ತೆ ಅಷ್ಟೇ. ಬಿಸ್ಲಿಗೆ ಕಂಡುಬಿಡೋಕೆ ಆಗ್ತಾ ಇಲ್ಲ. ಸುಮ್ಮನೆ ಇಲ್ಲಿ ಬಿದ್ರು ಈಗ ಇಲ್ಲಿ ಯಾರು ಮತ್ತೆ ಉಪ್ಪು ಮೈ ಎಲ್ಲ ಇದಾಗುತ್ತೆ. ಸಪ್ರೇಟಾಗಿ ಇದಕ್ಕೆ ಅಂತಲೇ ಬರ್ಬೇಕು ನಾವು. ಫುಲ್ಲು ಟ್ರಿಪ್ ಹೊಡಿತಾ ಇದೀವಲ್ಲ, ತುಂಬ ಕಷ್ಟ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ. ಕೀಪ್ ಮಾಡ್ದಲ್ಲೇ ಕೊನೆವರೆಗೂ ನೋಡಿ. ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತ ಇದಕ್ಕಿಂತ ಹೆಚ್ಚಾಗಿ ಬರೀ ಕರ್ನಾಟಕ ಅಲ್ಲ, ಹೊರ ದೇಶದಲ್ಲೂ ಹೊರ ರಾಜ್ಯದಲ್ಲೂ ಹೋಗೋಣ ಅಂತ ನಮ್ಮ ಅನಿಸುತ್ತೆ. ಬಟ್ ನಿಮ್ಮ ಸಪೋರ್ಟ್ ಇರಲೇಬೇಕು, ಹೋಗೋಣ. ಹಂಗೆ ನೋಡಿ, ಈಗ ಟೈಮ್ ಕರೆಕ್ಟ್ 4:15 ಆಗಿದೆ. ಈಗೇನು ಸನ್ಸೆಟ್, ಇನ್ನೊಂದು ಗಂಟೆ ಕಾಯಬೇಕು, ನೋಡೋಣ. ಆದರೆ ಟೈಮ್ ಲಾಪ್ಸ್ ಬಿಡ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತೀನಿ ರೀಲ್ಸ್ ಕೆಲವು. ಇನ್ಸ್ಟಾಗ್ರಾಮಲ್ಲೂ ಸೇಮು ಒಂದು 3 ಐಡಿದು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬಲ್ಲೂ ಸೇಮ್. ನನ್ನ ಮನೋಜ್ ಸೇಮ್ ಅಂತಲೇ ಐಡಿ. ಸಬ್ಸ್ಕ್ರೈಬ್ ಮಾಡಿ. ನೋಡಿ ಇಲ್ಲಿವರೆಗೂ ಬಂತು ಅಲ್ಲೇ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಹೋಗೋಣ, ನೋಡೋಣ. ಅಷ್ಟೊತ್ತಿಲ್ಲೇ ಎಂಜಾಯ್ ಮಾಡ್ಕೊಳ್ಳೋಣ. ಒಂದು 3-4 ಎಪಿಸೋಡ್ ಮಾಡ್ತೀನಿ. ಇದು 3ನೇ ಎಪಿಸೋಡ್ ಆಗ್ಬೋದು ನಮ್ಮ ಪ್ರಕಾರ. ಇಲ್ಲ 2 ಇಲ್ಲ 3 ಆಗುತ್ತೆ. ಬನ್ನಿ ನಾವು ಒಂದು ಸ್ವಲ್ಪ ಹೋಗಿ ಬರೋಣ ಅಲ್ಲಿ. ನೋಡಿ ಎಷ್ಟು ದೊಡ್ಡ ಅಲೆ ಬರ್ತಾ ಇದೆ. ಲೈಕ್ ನೀವು ಬಂದು ಎಂಜಾಯ್ ಮಾಡಿದ್ರೆ ಮಾಡಿ, ಆರಾಮ್, ಏನು ಇದನ್ಸಲ್ಲ. ಇದು
ನಾನು ಈ ಬೀಚ್ಗೆ ಬಂದು 4 ವರ್ಷ ಹಿಂದೆ ಬಂದಿದ್ದೆ. ಸೇಮ್ ಹೆಂಗಿದೆ ಹಂಗೆ ಇದೆ, ಒಂದು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನೀವು ಬಂದು ಎಂಜಾಯ್ ಮಾಡೋದು. ತಣ್ಣೀರ್ಬಾವಿ ಬೀಚು 4 ವರ್ಷದಿಂದ ಬಂದಿದ್ದು, ಅವಾಗಿಂದ ಮತ್ತೆ ಈಗ ಬರ್ತಾ ಇರೋದು. ಈಗ ಫುಲ್ ಚೇಂಜ್ ಆಗಿದೆ, ಅಂದರೆ ಒಂದು ಸ್ವಲ್ಪ ಡೀಪ್ ಆಗಿರ್ಬೋದು ಅಷ್ಟೇ, ಇನ್ನೇನಿಲ್ಲ. ಸರಿ, ಆಮೇಲೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಈಗ ಸದ್ಯಕ್ಕೆ ಕರೆಕ್ಟಾಗಿ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಟೈಮು 8 ಗಂಟೆ ಆಗಿದೆ. ತುಂಬ 15 ದಿವಸ ಆಯ್ತು ಅಷ್ಟೇ ಡಿಫ್ರೆಂಟ್. 15 ದಿವಸದಿಂದ ಬಂದಿದೆ, ಮತ್ತೆ ಬಂದಿದೆ. ಇವತ್ತು ತುಂಬ ರಶ್ ಇದೆ, ಯಾಕಂದರೆ ಏನೋ ಯೋಗ ಎಲ್ಲ ಮಾಡ್ತಾ ಇದ್ದಾರೆ, ಫಂಕ್ಷನ್ ಇದೆ. ವಸತಿ ಏನಕ್ಕೆ ಬಂದಿದೆ ಅಂದರೆ ಕುಮಾರ ಪರ್ವತ ಟ್ರೆಕ್ಕಿಂಗ್ ಬಂದಿದೆ. ಆ ಸೀರೀಸ್ ಯಾರು ನೋಡಿಲ್ಲ ನೋಡಿ, ಐ ಕಾರ್ಡಲ್ಲಿ ಕೊಡ್ತೀನಿ, ತುಂಬ ಚೆನ್ನಾಗಿದೆ. ಅದು ದೇವಸ್ಥಾನದಿಂದ ಇದೆಯಲ್ಲ, ಅದೇ ಬೆಟ್ಟ ಕುಮಾರ ಪರ್ವತ. ತೋರಿಸ್ತೀನಿ ತಡ್ರಿ ನಿಮಗೆ, ಮತ್ತೆ ತೋರಿಸ್ತೀನಿ. ವಸತಿನ ತೋರಿಸಿದೆ ಸೀರೀಸಲ್ಲಿ, ಹೋಗಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಕಾಣ್ತಾ ಇದೆಯಲ್ಲ ನೋಡಿ ದೇವಸ್ಥಾನ, ಅದರಿಂದ ಬ್ಯಾಕ್ ಪೀಕ್ ಅದೇ ಕುಮಾರ ಪರ್ವತ. ಮೆಟ್ಲಿಳಿಬೇಕು, ಸೇಮ್ ಆಸ್ ಇಟ್ ಇಸ್ ಜೋಗ್ ಫಾಲ್ಸ್ ಥರನೇ ಇದೇ ಫಾಲ್ಸ್. ಅಲ್ಲೆಲ್ಲ ಹೋಗ್ಬೋದಿತ್ತು, ಈಗ ಸದ್ಯಕ್ಕೆ ಇದಿಲ್ಲ ಅನ್ಸುತ್ತೆ. ಯಾಕಂದರೆ ಪ್ರೇಮಿಗಳು ಹೋಗಿ ಬೀಳೋದು, ಸೆಲ್ಫಿ ತಗೊಳಕ್ಕೆ ಹೋಗಿ, ಪ್ರೇಮಿಗಳಂತ ಅಲ್ಲ, ಎಲ್ಲರೂ ಅಷ್ಟೇ. ಏನು ಶಿಸ್ತಾಗಿ ನೋಡ್ಕೊಂಡು ಹೋಗ್ಬೇಕು, ಯಾಕಂದರೆ ಇರೋದೇ ನೋಡೋಕ್ಕಲ್ವ, ಇನ್ನೇನು ಸುಮ್ಮನೆ ಅದು ಬಿಟ್ಬಿಟ್ಟು ಅಲ್ಲಿ ಹೋಗಿ ಅಗೇನ್ ಇದ್ರೆ ಬರ್ಬೋದು. ಸಂದಲ್ಲೋ ಸೆಲ್ಫಿ ಹೊಡಿಯೋಕೆ ಹೋಗಿ ಬಿದ್ದೋದ್ರೆ ಹೋದಂಗೆ. ಬನ್ನಿ ಹತ್ರಕ್ಕೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ಹತ್ರದಿಂದ ಯಾವ ರೀತಿ ಕಾಣುತ್ತೆ, ದೂರದಿಂದ ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿಂದನೇ ಸಾಕು ವ್ಯೂ. ತೆಳಗೆ ಹೋದ್ರೆ ಏನು ನನ್ನ ಪ್ರಕಾರ ಬರ್ತಿಲ್ಲ, ಸುಮ್ಮನೆ ಎಷ್ಟೋ ನೋಡ್ಕೊ ಬರಕ್ಕೆ ಹೋಗ್ಬೇಕು. ನೆಕ್ಸ್ಟ್ ಟೈಮ್ ಹೋಗೋಣ. ಸದ್ಯಕ್ಕೆ ಯಾವ ರೀತಿ ಕಾಣ್ತಾ ಇದೆ ನೋಡಿ, ಫಾಲ್ಸ್ ಜೊತೆ ಒಂದು ಒಳ್ಳೆ ವ್ಯೂ ಸುತ್ತ. ನೀರೇನು ಅಷ್ಟೊಂದಿಲ್ಲ, ಸುಮ್ಮನೆ ಕೆಳಕ್ಕೆ ಹೋದು ವರ್ಕ್ ಅನ್ಸಲ್ಲ. ನೋಡೋಣ ಇನ್ನೊಂದ್ಸತಿ ಯಾವಾಗಲೂ ಬಂದಾಗ ಚೆನ್ನಾಗಿ ನೀರಿದ್ದಾವ. ಈ ವಿಂಟರ್ ಸೀರೀಸ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.